ಹಾಯ್ ಸ್ನೇಹಿತರೆ ನಾವು ಇವತ್ತು IAS 1990 ಪ್ರಶ್ನೆ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ. IAS 1990ರಲ್ಲಿ ಭೂಗೋಳಶಾಸ್ತ್ರ ಬಂದಿರುವ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಮೊದಲ ಪ್ರಶ್ನೆ, ಸುಂಡ ಜಲಸಂಧಿ ಬೇರ್ಪಡಿಸುವ ಪ್ರದೇಶಗಳಂದರೆ ಇಲ್ಲಿ ಸುಂಡ ಜಲಸಂಧಿ ಯಾವ ಎರಡು ಪ್ರದೇಶಗಳಿಗೆ ಬೇರ್ಪಡಿಸುತ್ತಂದರೆ ಅದು ಸುಮಾತ್ರ ಮತ್ತು ಜಾವಾ ಮತ್ತು ಸುಮಾತ್ರ ಬೇರ್ಪಡಿಸುವ ಜಲಸಂಧಿ ಯಾವುದು? ಸುಂಡ ಜಲಸಂಧಿ. ಜೋಜಿಲ್ ಕಣಿವೆ ಮಾರ್ಗ ಇರುವುದು ಎಲ್ಲಿ? ನೋಡ್ರಿ, ಜೋಜಿಲ್ ಕಣಿವೆ ಮಾರ್ಗ ಇರುವುದು ಎಲ್ಲಿ ಸ್ನೇಹಿತರೆ? ಎಲ್ಲೆಂದರೆ ಕಾಶ್ಮೀರ ಮತ್ತು ಲಡಾಖ್ ನಡುವೆ. ಕಾಶ್ಮೀರ ಮತ್ತು ಲಡಾಖ್ ನಡುವೆ ಇರುವ ಕಣಿವೆ ಮಾರ್ಗ ಅದು ಜೋಜಿಲ್ ಕಣಿವೆ ಮಾರ್ಗ. ಮುಂದಿನ ಪ್ರಶ್ನೆ, ಭಾರತದ ಚಿನ್ನದ ಗಣಿಯ ಒಂದು ಮುಖ್ಯ ಲಕ್ಷಣ ಯಾವುದಂದರೆ? ನೋಡ್ರಿ, ಭಾರತದ ಚಿನ್ನದ ಗಣಿಯ ಒಂದು ಮುಖ್ಯ ಲಕ್ಷಣ ಯಾವುದಂದರೆ ಇಲ್ಲಿ ಇದು ಪ್ರಪಂಚದ ಅತಿ ಆಳವಾದ ಗಣಿ ಸ್ನೇಹಿತರೆ. ಇದೇನಪ್ಪ ಅಂದರೆ ಪ್ರಪಂಚದ ಅತಿ ಆಳವಾದ ಗಣಿ. ಇದೆಲ್ಲಿದೆ ಅಂದರೆ ಕೋಲಾರ್ ಚಾಂಪಿಯನ್ ಡ್ರಿಫು. ಇಲ್ಲಿ ಮುಂದಿನ ಪ್ರಶ್ನೆ, ಚಂದ್ರನ ಮೊದಲನೇ ಮತ್ತು ಮೂರನೇ ಚತುರ್ಭುಜಗಳಲ್ಲಿ ಇಳಿಸಾಗರ ಉಬ್ಬರವಿಳಿತಗಳು ಉಂಟಾಗುವುದು ಆಗ. ಅಂದರೆ ಚಂದ್ರನ ಮೊದಲನೇ ಮತ್ತು ಮೂರನೇ ಚತುರ್ಭುಜಗಳಲ್ಲಿ ಇಳಿಸಾಗರ ಉಬ್ಬರವಿಳಿತಗಳು ಉಂಟಾಗುತ್ತೆ ಸ್ನೇಹಿತರೆ. ಯಾವಾಗ ಅಂದರೆ ಅದು ಚಂದ್ರ ಮತ್ತು ಸೂರ್ಯ ಪರಸ್ಪರ ವಿರೋಧ ದಿಕ್ಕಿನಲ್ಲಿದ್ದಾಗ ಚಂದ್ರನ ಮೊದಲನೇ ಮತ್ತು ಮೂರನೇ ಚತುರ್ಭುಜಗಳಲ್ಲಿ ಏನಾಗುತ್ತೆ? ಇಳಿಸಾಗರ ಉಬ್ಬರವಿಳಿತ ಉಂಟಾಗುತ್ತೆ. ಮುಂದಿನ ಪ್ರಶ್ನೆ, ಹೆಚ್ಚು ಉಷ್ಣಾಂಶದ ವಾಯು ಕಡಿಮೆ ಉಷ್ಣಾಂಶದ ವಾಯುವಿನಿಂದ ಸುತ್ತುವರೆದಿರುವಾಗ ಆಗುವುದೆಂದರೆ? ನೋಡಲಿ, ಹೆಚ್ಚು ಉಷ್ಣಾಂಶದ ವಾಯು ಸ್ನೇಹಿತರೆ ಕಡಿಮೆ ಉಷ್ಣಾಂಶದ ವಾಯುವಿನ ಸುತ್ತುವರೆದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಆವರ್ತ ಮಾರುತಗಳು. ಯಾವ ಮಾರುತಗಳು ಹುಟ್ಟುತ್ತವೆ? ಆವರ್ತ ಮಾರುತಗಳು. ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಆಂತರಿಕ ಗ್ರಹಗಳಲ್ಲಿ ಅತಿ ದೊಡ್ಡದೆವು? ಇಲ್ಲಿ ಭೂಮಿ. ಭಾರತ ಹೆಚ್ಚು ಮಳೆ ಪಡೆಯುತ್ತಿದ್ದರೂ ನೀರಿನ ಅಭಾವವನ್ನು ಹೊಂದಿದೆ. ಯಾಕೆ ಸ್ನೇಹಿತರೆ? ನೋಡ್ರಿ, ಭಾರತ ಹೆಚ್ಚು ಮಳೆ ಪಡೆಯುತ್ತಿದೆ ಆದರೆ ನೀರಿನ ಅಭಾವ ಪಡೆಯುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಮಳೆ ವರ್ಷದ ಕೆಲವೇ ತಿಂಗಳಲ್ಲಿ ಮಾತ್ರ ಬೀಳುತ್ತದೆ. ಅಗ್ನಿಶಿಲೆಗಳು ನಿರ್ಮಿತವಾಗಿರೋದು. ಅಗ್ನಿಶಿಲೆಗಳು ಯಾವುದರಿಂದ ನಿರ್ಮಿತವಾಗಿವೆ? ಅಂದರೆ ಭೂಮಿ ಅತ್ಯುಷ್ಣ ವಸ್ತು ರಾಶಿಯ ತಂಪಾಗಿರುವಿಕೆಯಿಂದ. ಭಾರತ ಯಾವ ವಲಯದಲ್ಲಿ ಮಂಗೋಲಿಯನ್ ಜನಾಂಗವು ಕೇಂದ್ರೀಕೃತವಾಗಿದೆ ಅಂದರೆ ಅಲ್ಲಿ ಇದು ಆಪ್ಷನ್ ಎ, ಹಿಮಾಲಯ ಗಡಿ ಪ್ರದೇಶದ ಬಳ್ಳಿ. 66 ದಕ್ಷಿಣ ಅಕ್ಷಾಂಶ ಕರೆಯುವ ಹೆಸರು ಯಾವುದು? ಇಲ್ಲಿ ದಕ್ಷಿಣ ಧ್ರುವ, ಅಂಟಾರ್ಕ್ಟಿಕ್ ವೃತ್ತ. ಇಲ್ಲಿ ಸ್ನೇಹಿತರೆ ಪಟ್ಟಿ 1 ಮತ್ತು ಪಟ್ಟಿ ಜೊತೆಗೆ ಹೊಂದಿಸಿ ಮತ್ತು ಪಟ್ಟಿಗಳಿಗೆ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2. ಇಲ್ಲಿ ಕೆಲವು ಸಿಟಿಗಳು ಕೊಟ್ಟಿದ್ದಾರೆ, ಕೆಲವು ಮತ್ತು ಅಲ್ಲಿ ಸಿಗುವ ಅದಿರುಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಉದಯಪುರದಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ ಗೋಂಡೋನ್ ಪ್ರದೇಶದಲ್ಲಿ ಕಲ್ಲಿದ್ದಲು. ಕೇರಳ ಸ್ನೇಹಿತರೆ, ಕೇರಳದಲ್ಲಿ ಏನು ಸಿಗುತ್ತೆ ಅಂದರೆ ಲೈಮ್ನೈಟು. ಮತ್ತು ಕುಡರ್ಮನಲ್ಲಿ ಅಬ್ರಾಕು. ಕೇರಳದಲ್ಲಿ ಲೈಮ್ನೈಟು, ಗೋಂಡೋನ್ ಪ್ರದೇಶದಲ್ಲಿ ಕಲ್ಲಿದ್ದಲು, ಉದಯಪುರದಲ್ಲಿ ಸೀಸು. ಭಾರತ ಯಾವ ಕಡೆ ಅರಬ್ಬಿ ಸಮುದ್ರವಿರುವ ಭಾರತದ ಭಾಗ? ನೋಡ್ರಿ, ಭಾರತದ ಯಾವ ಕಡೆ ಅರಬ್ಬಿ ಸಮುದ್ರವಿರುವ ಭಾರತದ ಭಾಗ ಅಂತ ಕೇಳಿದ್ರೆ ಅದು ನೈಋತ್ಯ. ಕೆಳಗಿನ ಯಾವ ತೈಲ ಶುದ್ಧೀಕರಣ ಕೇಂದ್ರವು ಅಸ್ಸಾಂನಲ್ಲಿದೆ ಸ್ನೇಹಿತರೆ? ಅದು ದಿಗ್ಬಾಯ್. ಇವುಗಳು ಯಾವುದು ನಿರಂತರ ಮಾರುತವಲ್ಲ. ನೋಡ್ರಿ, ನಿರಂತರ ಮಾರುತ ಯಾವುದು? ಮಾನಸ ಮಾರುತಗಳು. ಆದರೆ ನಿರಂತರ ಮಾರುತಗಳು ಯಾವುದು? ಪಶ್ಚಿಮ ಮಾರುತಗಳು, ಪರ್ವತೀಯ ಮಾರುತಗಳು, ವಾಣಿಜ್ಯ ಮಾರುತಗಳು. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.